ಹನುಮಂತರು ಮೂರ್ತಿ ಒಬ್ಬರು ತಂದಿಟ್ಟಿದ್ರಿ ಇಲ್ಲಿ ಯಾರೋ ಆ ಗಿಡ ಬೇಡ್ಕೊಂಡ್ರೆ ಮಕ್ಕಳು ಏನು ಕಷ್ಟ ಇದ್ರು ಅದಕ್ಕೆ 3 ಸುತ್ತಿಸಿ ಬೇಡ್ಕೊಂಡ್ರೆ ಕಷ್ಟ ನಿವಾರಣೆ ಆಗ್ತಾವ. ಆ ಒಂದು ಆತ್ಮ ಅಲ್ಲಿ ಅಂತ್ಯಕ್ರಿಯೆ ಆಗೈತಿ, ಒಂದು ಆತ್ಮ ಅದನ್ನ ನೆನಪು ಮಾಡ್ಕೊಂಡು ಬಂದಿದ್ರು. 2-3 ವರ್ಷದಲ್ಲಿ ನಾವು ಅದ್ರ ಹನುಮಾನ್ ಜಯಂತಿ ಮಾಡೋದು ನೆಕ್ಕಿ ಹೋಗುದಿಲ್ಲ. ಬಂದ ಕಿಶಿಂದ ಅಲ್ಲಿ ಭೇಟಿಯಾಗಿ ಕಿಶಿಂದ ಅದು ಜಿಗದಾಡಿ ಹೋಗ ನಾವು ಪಟ್ಟಿ ಕೇಳಾಕ ಹೋದ ವ್ಯಕ್ತಿ ಗಾಡಿ ಎಕ್ಸೆಂಟ್ ಆಗ. ಇಷ್ಟು ನೀವು ಒಗ್ಗಟ್ಟಾದ್ರಿ ಈ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ ಶಿಕ್ಷಣ ನಮ್ಮ ಸಮಾಜದಲ್ಲಿ ಯಾಕಂದ್ರೆ ಇನ್ನೂ ಒಂದಿಟ್ಟು ಇವರು ನಮ್ಮ ಭಾರತೀಯ ಸಂಸ್ಕೃತಿ ಒಳಗಾರೆ ಹೆಣ್ಣು ಮಕ್ಕಳನ್ನ ಬಹಳ ಹೊರಗೆ ಬಿಡೋದಾಗಲಿ ಇದು ಮಾಡೋದಾಗಲಿ. ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಉಪ್ಪಾರ ಸಮಾಜದ ಹಿರಿಯರು ಗೌರವಾನ್ವಿತ ಶ್ರೀ ಮಹಲಿಂಗಪ್ಪ ಲಾತೂರ್ ಅವರು. ಬನ್ನಿ ಇವತ್ತು ಅವರ ಜೀವನದ ಪಯಣವನ್ನ, ಸಮಾಜಮುಖಿ ಕಾರ್ಯಗಳನ್ನ ಕೇಳೋಣ. ಒಟ್ಟಾರೆಯಾಗಿ ಇಲ್ಲಿವರೆಗೆ ಸಂಘಟನೆ ಮಾಡಿ ನಿಮ್ಮ ಮೂಲ ಗುರುಗಳಾದ ಶ್ರೀ ಲೇಪಾಕ್ಷಿ ಮಹಾಸ್ವಾಮಿಗಳನ್ನ ಗುರುತಿಸಿ ಅವರನ್ನ ಮಹಲಿಂಗಪುರಕ್ಕೆ ಕರ್ಕೊಂಡು ಬಂದು ಈ ಭಾಗಕ್ಕೆ ಸ್ವಾಮೀಜಿಗಳನ್ನ ಗುರುತಿಸುವ ಕಾರ್ಯ ನಿಮ್ಮಿಂದ ಆಯ್ತು. ಜೊತೆಗೆ ನಿಮ್ಮ ಸಮಾಜದ ಏಳಿಗೆಗೆ ಕಾರಣೀಭೂತರಾದ ತೋರ್ಗಲ್ ರವರಾಗಿರ್ಬೋದು, ಬಸನಗೌಡ ಪಾಟೀಲ್ ರವರಾಗಿರ್ಬೋದು, ಅವರೆಲ್ಲರ ಶ್ರಮ ತುಂಬಾನೇ ಇದೆ ಅಂತ ಹೇಳಿದ್ರೆ. ಮತ್ತೆ ಈ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ, ಅವರ ಶಿಕ್ಷಣ, ಯುವಕರ ಶಿಕ್ಷಣ, ಸರ್ಕಾರಿ ಉದ್ಯೋಗಗಳು, ಗೋಕಾಕ್ ತಾಲೂಕಾ, ರಕ್ಕೈ ಬನ್ನಿಟ್ಟಿ ತಾಲೂಕಾ, ಮುಧೋಳ ತಾಲೂಕಾ ಹಿಡ್ಕೊಂಡ ಒಂದು 40 ಜನ PSI ಇದ್ದಾರೆ ನಮ್ಮ ಸಮಾಜದಲ್ಲಿ. ಉಪ್ಪಾರ ಸಮಾಜ ಒಂದು 40 ಜನ PSI ಇದ್ದಾರೆ. ಒಂದು ಏನೋ ಸುಮ್ ಕೂತಿದ್ವಿ ಎಲ್ಲ ನೆನಪು ಮಾಡೋದು, ಏನೋ ಸಂತೋಷ ಆಗ್ತೈತಿ. ನಾವು ಏನ್ ನೋಡಿದ್ವಿ ಅಂದ್ರೆ ರೀ, ನಮ್ಮ ಕಾಲದಾಗ ಲೈಟ್ ಇದ್ದಿದ್ದಿಲ್ಲ, ಮೋಟರ್ ಇದ್ದಿದ್ದಿಲ್ಲ, ಓಣಿಗೆ ಒಂದೊಂದ ಕಂದಿಲ್ ಹಚ್ಚಿ ದೀಪ ಹಚ್ಚುದನ್ನು ನೋಡಿವಿ. ಒಂದು ಫೋನ್ ಹಚ್ಚಬೇಕಾದ್ರೆ ಒಬ್ಬರತ್ತೆ ಹೋಗ್ಬೇಕಾದ್ರೆ 4 ದಿವಸ 5 ದಿವಸ ಸುದ್ದಿ ಮುಟ್ತಿದ್ವು, ಅದನ್ನು ನೋಡಿವಿ. ಈಗ ಅಮೇರಿಕಾದಿಂದ ಇಲ್ಲಿ ಮಾತಾಡೋ ಅವ್ರ ಮುಖ ನೋಡ್ತೀವಿ, ಇದನ್ನು ನೋಡಿದೀವಿ, ಅಂಗೈಯೊಳಗ ಇದನ್ನು ನೋಡಿದೀವಿ. ಈಗ ನಮ್ ಜನರು ಎಲ್ಲಿ ಹೋದ್ರು ಸಹ ನಮ್ಮವ್ರ ಅಧಿಕಾರಿ ಅಂತ ಹೇಳ್ಕೊಳಕಾದ್ರೆ ಫಸ್ಟ್ ಆಧಾರ ಅಂದ್ರೆ ವಿಜಯ್ ಕುಮಾರ್ ಸರೋವಲ್ ಒಬ್ಬರ ನಮ್ ಅಸಿಸ್ಟೆಂಟ್ ಕಮಿಷನರ್. ಈಗ ಅಸಿಸ್ಟೆಂಟ್ ಕಮಿಷನರ್ ನಮ್ಮವ್ರ ಒಂದು 10-20 ಮಂದಿ ಅದ. ಎಷ್ಟು ಸಂತೋಷ, ಎಷ್ಟು ಸಂತೋಷ. ಯಾರಿಗೆ ಆಗ್ತೈತಿ ಗೊತ್ತಿಲ್ಲ ನನಗೆ. ಇಷ್ಟು ಹೋರಾಟ ಮಾಡ್ಕೊಂಡು ನಮಗ್ ಮಾತ್ರ ಬಹಳ ಸಂತೋಷ. ಎಲ್ಲರೂ ಗುರುತಿಸುವಂತ ಸಮುದಾಯ ಆಗಿ ಮಾರ್ಪಟ್ಟ ಮೇಲೆ ನಾವು ಎಲ್ಲೋ ಸುಮ್ ಕೂತಾಗ ಇಲ್ಲಿ ಒಬ್ಬ ಯಾರಿಬ್ರು ಬಂದ್ ಕೂತಾಗ ಅದ್ರ ನೆನಪಾಗ ಒಂದು ಸಂತೋಷ, ಏನೋ ನಾವು ಮಾಡಿದ ಸಾಧಕ ಆಯ್ತು, ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯದಾಯ್ತು. ಒಬ್ಬರನ್ನ ಕಂಡು ಎಲ್ಲಾರು ಮುಂದೆ ಹೋಗ್ತಾ ಇಲ್ಲ. ಮುಂದೆ ಸಾಧನೆ ಮಾಡಿರೋರ್ನೇ ಪ್ರೇರಣೆಯಾಗಿ ಇಟ್ಕೊಂಡು ಇವತ್ತಿನ ಯುವಕರು ಸಾಧನೆ ದಾರಿಯಲ್ಲಿ ನಡೀತಾ ಇದ್ದಾರೆ. ನಾವು ಅವ್ರು ನಮ್ಮ ಹಿರಿಯರ ಹಾಕಿ ಕೊಟ್ಟ ದಾರಿ ಒಳಗೆ ನಾವು ಪ್ರಾಮಾಣಿಕ ನಡ್ಕೊತೀವಿ. ನಮ್ಮ ಯುವಕರು ಎಲ್ಲ ಈಗ ನಾವ್ ಹೇಳಿದಂಗ ತಮ್ಮ ಪ್ರಾಮಾಣಿಕ ತಾವ ಅದನ್ನ ಈಗ ಮುಂದುವರ್ಸ್ಕೊಂಡು ನಡ್ದಾರೆ. ಅದೇ ಒಂದು ಸಂತೋಷ. ಬಂದ್ರಿ ನಮ್ಮ ಸಮಾಜದೊಳಗೆ ಮದುವೆ ಯಾವುದೇ ಕಾರ್ಯಕ್ರಮದ ಯಾರೊಬ್ರು ಕುಡಿದು ಬರಂಗಿಲ್ಲ. ಅದಿ ವಿಶೇಷ ಅಂದ್ರೆ ಯಾರೊಬ್ರು ಕುಡಿದು ಬರಂಗಿಲ್ಲ. ಅಂತ್ಯಕ್ರಿಯೆ ಮಾಡ್ತಾರ್ರಿ, ಅವಾಗೂ ಯಾರೊಬ್ರು ಕುಡಿಯಂಗಿಲ್ಲ. ನಾವು ವರ್ಷಕ್ಕೊಮ್ಮೆ ಅಗ್ದಿ ವಿಜೃಂಭಣೆ ಕಾರ್ಯಕ್ರಮ ಮಾಡ್ತೀವಿ. ಇವತ್ತು ಗುಲಾಲ್ ಹಿಡಿಯೋದು, ಜಿಗದಾಡೋದು, ಕುಡಿಯೋದು ಇಲ್ಲ, ಸೈಲೆಂಟ್. ಅವನ ನಾಮಸ್ಮರಣೆ ಮಾಡೋದಕ್ಕೆ ದೊಡ್ಡ ಫಂಕ್ಷನ್ ಮಾಡ್ಕೊಂಡ ನಮ್ಮ ಜೊತೆ ಎಲ್ಲ 18 ಸಮಾಜದವರು ಇರ್ತಾರೆ. ಅವ್ರನ್ನೆಲ್ಲರನ್ನೂ ಮುಂದೆ ಹಾಕೊಂಡು ನಿಮ್ಗೆ ದೊಡ್ಡ ಫಂಕ್ಷನ್ ಮಾಡ್ತೀವಿ. ಅದು ನಾವು ಪ್ರತಿಷ್ಠಾಪನೆ ಆಗಿದ್ರಿ ಮೂರ್ತಿ ಮೇ 24, 2010 ಪ್ರತಿಷ್ಠಾಪನೆ ಮಾಡಿದ್ರಿ. ಇವತ್ತಿಗೆ 16ನೇ ವರ್ಷದ ಜಯಂತಿಯನ್ನು ಮಾಡಿದ್ರಿ. ಮೊನ್ನೆ ಯಾವಾಗಲೂ ಮೇ 24 ಪ್ರತಿ ವರ್ಷ ಮೇ 24 ಮಾಡ್ತೀವಿ. ಬೇಸಿಗೆ ಇರ್ತೈತಿ. ನಾವು ಮಾಡಿದ್ದ ಫಂಕ್ಷನ್ ನಮ್ಮ ಊರನವ್ರು ಮೆಸ್ತಾರೆ, ಇಷ್ಟು ಮಂದಿ ಇಟ್ಟು ಅಚ್ಚುಕಟ್ಟಾಗಿ ನೀವು
ಕಾರ್ಯಕ್ರಮ ಮಾಡ್ತೀವಿ. ಕಾರಣ ಏನಂದ್ರೆ ನಮ್ಮ ಯುವಕರು ನಮ್ಮ ಸಮಾಜ ಏನು ಕೆಲಸ ನಿಲ್ಸಿರ್ತೀವಿ ನೋಡ್ರಿ, ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ, ಕಾರ್ಯಕ್ರಮ ಯಶಸ್ವಿ ಆಗ್ತೈತಿ. ಅದಕ್ಕೆ ಹಿಂದೆಲ್ಲ ವಿಷ್ಣು ಅವರು ಫಿಶ್ ಮಾಡ್ತಾರೆ, ಮಾತಾಡ್ತಾರೆ ಕಾರ್ಯಕ್ರಮಗಳು. ನಮ್ಮಲ್ಲಿ ಯಾರಿಗೆ ಅಷ್ಟು ಮಾತಾಡೋಕ್ಕಿದಿಲ್ಲ. ಅವ್ರು ಬಂದ 8 ದಿವಸ ಇರಲಿ 4 ದಿವಸ ಇರಲಿ ಬರೋದು ಹೋಗೋದು. ಈ ಜಾತ್ರೆ ಆಗ್ಬಿಡ್ತು 4 ಸಲ ಬಂದು ಹೋಗ್ತಾರೆ ಅವ್ರು. ಅಂದ್ರೆ ನೀವು ಏನು ಅರೇಂಜ್ಮೆಂಟ್ ಮಾಡಿದ್ರಿ, ಯಾವ ರೀತಿ ಕಾರ್ಯಕ್ರಮ ಮಾಡಕತ್ತೀರಿ, ಮುಂದೆ ಏನೋ ಪ್ರವಚನ ಇಟ್ಕೊಂಡ್ರೆ ಅದಕ್ಕೆ ಏನು ಮಾಡಬೇಕು, ಬರುದು ಹೋಗುದು ಕೇಳುದು ಅಲ್ಲಿದ್ರ ನಿಗಾ ಇಟ್ಟಿರ್ತಾರೆ. ಇಷ್ಟು ಯಶಸ್ವಿ ಆಗ್ಬೇಕಾದ್ರೆ ಅವ್ರು ನಮ್ಮ ವಕೀಲರು ಎಲ್ಲೇ ಇರಲಿ ಅವರು, ಇವ್ರು ಯಶಮ್ ಅವರಾಗಲಿ, ನಮ್ಮ ನಾಗಪ್ಪ ಲಾತ್ರ ಅವರು, ವಿಷ್ಣು ಲಾತ್ರ, ದೇವೇಂದ್ರ ಇವೇನದಾರಲ್ರಿ ಹೊರಗದಾರ ನಿಗಾ ಮಾಲಿನ್ಯ ಬರೋಣ. ನಮ್ಮ ಸಮಾಜ ಐತೆ, ನಮ್ಮ ಸಮಾಜ ಹೆಂಗ ನಮ್ಮ ಸಮಾಜಕ್ಕೆ ಏನ್ ತೊಂದ್ರೆ ಐತಿ, ನಮ್ಮ ಸಮಾಜದಾಗ ಗಂಟೆ ತೊಂದ್ರೆ ಇದ್ರೆ ಫೋನ್ಯಾಗ ಮಾಡಿದ್ರೆ ಸಾಕು, ಅವ್ರು ಕೂತು ಹ್ಯಾಂಡಲ್ ಮಾಡ್ತಾರೆ. ನಮ್ಮಲ್ಲಿ ಹಿಂಗೆ ತೊಂದರೆ ಆಗತ್ತದ. ಹಿಂಗೊಂದ ನಮ್ದೇನೋ ಒಂದು ಭಗೀರಥನ ಆಶೀರ್ವಾದ, ಮಹಾಲಿಂಗೇಶ್ವರ ಆಶೀರ್ವಾದ, ಇಲ್ಲಿ ತರ ಒಂದು ಒಕ್ಕಟ್ಲೆ ಬಂದ ಈ ಸಮಾಜದಲ್ಲಿ ಈ ಮಟ್ಟಕ್ಕೆ ತಂದಿದ್ವಿ. ನಿಮ್ಗೆ ದೇವಸ್ಥಾನ ಕಟ್ಟೋ ಸಮಯದಲ್ಲಿ ಅತಿ ಒಂದು ಸವಾಲು ಅನಿಸಿರುವಂತ ಯಾವ್ದಾದ್ರು ಪರಿಸ್ಥಿತಿ ಇದೆಯಾ? ಸವಾಲಾಗಿರುವಂತ, ಚಾಲೆಂಜ್ ಆಗಿರುವಂತದ್ದು ಬಹಳ ಆಗ್ಯಾವ್ರಿ. ಇದನ್ನ ಪ್ಲೇಟ್ ಲೆವಲ್ ಮಾಡಿದ್ರಿ, ದುಡ್ಡಿಲ್ಲ, 10 ಮಂದಿಗೆ ಅವ್ರು ನಾವು ಬಂದು ಕೂತ್ ಬಿಡ. ಒಂದು 4-5 ಮಂದಿನ ಪಟ್ಟಿ ಕೇಳಿದೀವಿ, ಏನು ದಾಖ ಮಾಡಲಿಲ್ಲ. ಆ ಟೈಮ್ದಾಗ್ರಿ ನಾವು ಪಟ್ಟಿ ಕೇಳಾಕ ಹೋದ ವ್ಯಕ್ತಿ ಗಾಡಿ ಆಕ್ಸಿಡೆಂಟ್ ಆಗ್ತದೆ. ಆ ಆಕ್ಸಿಡೆಂಟ್ ಕೇಸ್ ನಮ್ಮ ವಕೀಲರ್ತಿತ್ತು. ಇಲ್ಲಿ ಹೋದ್ರು ನಾವು ಪಟ್ಟಿ ಕೇಳಿಲ್ಲ, ಕೊಟ್ಟಿಲ್ಲತ್ತ ಅವ್ರ ಭಾವನೆ ಇರ್ತ, ಅವರಲ್ಲೇ ಅವರು ಕೊಡ್ತೀರ. ಇಲ್ಲಿ ವಕೀಲರ ಕೇಸ್ ತಗೊಂಡೋದ್ವಿ, ಅವ್ರು ಗುಡಿ ಪಟ್ಟಿ ಕೇಟ ಕೊಡ್ಲಿಲ್ಲ, ನಾವು ಪಟ್ಟಿ ಕೊಟ್ಬಿಡ. ಕರಕೇಶನ್ ಪಟ್ಟಿ ಕೊಟ್ಟರು. ಬರ್ಯಪ್ಪ ನೀವು ಬರೆದಿದ್ದು ಪಟ್ಟಿ ತಗೊಂಡ್ರು. ನಾವು 4 ಸಲ ಆದ್ರೂ ಕೊಡೋದು ಮನುಷ್ಯ ಯಾಕೆ ಕೊಟ್ಟ, ಸ್ವಲ್ಪ ಹಿಂದೆ ಇಷ್ಟಿ ತೆಗೆದುಕೊಳ್ಳಿ. ಈ ರೀತಿ ಕೆಲವರು ಭಾವನೆ ಬಹಳ ಯಾವ್ದು ಚಿಂತೆ ಮಾಡ್ತಿದ್ವಿ, ಯಾರು ಬಂದ್ರೆ ರೊಕ್ಕ ಕೊಟ್ಟದ ದೃಷ್ಟಾಂತ ಅದಾವ್ರಿ. ಯಾಕಂದ್ರೆ ಅವ್ ಅದಾನ ಅನ್ನಕ ಒಂದು ಕಾರಣ ಇದೆ. ನಾವು ಮೊದಲದವ್ರಿಗೆ ಪಟ್ಟಿ ಕೇಳಿದ್ರಿ 2-3 ಸಲ, ಏನೂ ಆದ್ ಮಾಡ್ಲಿಕ್ಕೆ ಕಡಿ ಎಲ್ಲ ಕೊಟ್ಟಿಲ್ಲ. ಅಷ್ಟಕ್ಕೆ ನಾವು ಕಡಿ ಮಷಿನ್ ಇದ್ರಿ, ಅವ್ರು ಅದನ್ನು ಕೊಡ್ಲಿಲ್ಲ. ಹರಿಯಾಗಿದ್ದೇನೋ ಹಾಕಿಲ್ಲ, ನಾವು ಅವ್ರು ಫೋನ್ ಮಾಡಿದ್ರೆ ನೀವು ಓದೋದಿಲ್ಲ, ನೀವು ಎಲ್ಲಿದ್ದೀರಿ, ನಾವು ಗುಡಿ ಮುಂದೆ ಕೂತಿದ್ದೆ, ನಾ ಬರಾಕತ್ತೀನಿ, ನೀವು ಅಲ್ಲೇ ಕುಂತ್ಕೊಂಡ್ರಿ. ಯಾಕಂದ್ರೆ ಇಲ್ಲಪ್ಪ ನೀವು ಪಟ್ಟಿ ಕೇಳಿದ್ರೆ ನಾನು ಕೊಡೋಕ್ಕಾಗಿದ್ದಿಲ್ಲ, ತೋದ್ ಬರಾಕತ್ತೀನಿ, ನೀವು ಅಲ್ಲೇ ಕುಂತ್ಕೊಂಡ್ರಿ. ಗುಡಿಗೆ ಬಂದು ಪಟ್ಟಿ ಗೊತ್ತ. ಅತಿ ಇದು ಸವಾಲಾದಂಥವ್ರು ಕೆಲವೊಂದು ನಮಗೆ ಅದು ಈ ಕಟ್ಟನಿಟ್ಟಾಗಿ ಕಾಸ ನಮ್ಮ ಮನಸ್ಸಿನಾಗ ಅಂತ ಸವಾಲುಗಳ ಮತ್ತೆ ಭಗೀರಥರ ಆಶೀರ್ವಾದದಿಂದ ತಾನಾಗೆ ಬಂತು. ಈ ಒಂದು ಸಂದರ್ಭದಲ್ಲಿ ಮತ್ತೆ ಈ ಒಂದು ದೇವಸ್ಥಾನಕ್ಕಾಗಿ ತಮ್ಮದೇ ಆದ ಪಾತ್ರವನ್ನು ವಹಿಸಿರುವಂತ ಹಿರಿಯರು ಯಾರಾದ್ರೂ ಇದ್ರೆ ಅವ್ರ ಹೆಸರುಗಳನ್ನ ಹೇಳ್ತೀರಾ? ಈ ದೇವಸ್ಥಾನ ಕಟ್ಟುವಲ್ಲಿ ನಮ್ಮ ಹಿರಿಯರ ಪಾತ್ರ ಬಹಳ ಇದೆ. ಆ ಹಿರಿಯರು ನಮ್ಮನ್ನ ಅಗಲಿದ್ದಾರೆ. ಅವ್ರ ಹೆಸರನ್ನು ಸ್ಮರಣೆ ಮಾಡುವಂಥದ್ದು ಅತ್ಯವಶ್ಯ. ಅವರು ದುಡ್ಡಪ್ಪ ಲಾತುರತ್ತ ನಮ್ಮ ಸಂಬಂಧಿಕರ ಕಾಕ ಆಗಬೇಕು. ನಂತರ ಭರಮಣ್ಣ ಲಾತುರ ತಿಳಿಸಿದ್ರಿ, ಮಹಲಿಂಗಪ್ಪ ಮುದುಕಪ್ಪೋಳ, ಸದಪ್ಪ ಮುದುಕಪ್ಪೋಳ ಅಂದ್ರೆ ಹನುಮಂತ ಪೂಜೇರಿ, ಮತ್ತು ಲಕ್ಷ್ಮಣ್ ಮೆಣ್ಣಿಕೇರಿ, ಲಕ್ಷ್ಮಣ್ ಮುಗುಳ್ಕೊಡ, ಭರಮಣ್ಣ ಲಾತುರ, ದುಂಡಪ್ಪ ಲಾತುರ, ಸದಪ್ಪ ಮುದುಕಪ್ಪೋಳ, ಮಹಲಿಂಗಪ್ಪ ಮುದುಕಪ್ಪೋಳ. ಎಷ್ಟು ಜನರೆಲ್ಲರೂ ತಮ್ಮ ವಯಸ್ಸಾಗಿದ್ರು ಇದನ್ನ ಹಸನು ಮಾಡುವಾಗ್ರಿ ಕಲ್ಲುಗಳು ಹೋಗ್ತಾರೆ. ಕಲ್ಲುಗಳು ಹೊತ್ತು ಹೊರಗೆ ಹೋಗಿದ್ವು, ಹಸನು ಮಾಡೋದು ಏನೂ ಇರಲಿಲ್ಲ ರೀ. ಇಲ್ಲಿ ಎಲ್ಲ ಜನ ಸಂಡಾಯಿಸ್ಕೊಂಡು ಆ ಹಿರಿಯರು ಎಲ್ಲರೂ ಬಂದು ಕಿಶಿಂದ ಹಸನು ಮಾಡಾಕ, ನಮಗೆ ಪ್ರೋತ್ಸಾಹ ಕೊಡಾಕ, ನಾವು ಯುವಕರು ಕೆಲಸ ಮಾಡೋಕೆ ಕೂತ್ ಕಿಶಿಂದ ನಮ್ಗೆ ಹೇಳೋದು, ಅಕ್ಕಿ ಹಾಕೋದು, ಸಾರು ಮಾಡೋದು, ಮಾಡಿ ಕಿಶಿಂದ ನಮ್ಗೆ ಎಲ್ಲರಿಗೂ ಬಡಿಸೋದು, ಈ ಟೈಪ್ ಮಾಡ್ಕೊತ ಬಂದ ನಮ್ಮ ಹಿರಿಯರ ಇವತ್ತಿಗೆ ಅವ್ರ ನೆನಪೈತಿ. ಆದರೆ ಅವ್ರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವ್ರದ್ದು ನಮ್ಗೆ ಈ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಐತಿ. ಯಾಕಂತಂದ್ರೆ ಅವರು ಹನುಮಂತ ಪೂಜಾರಿ, SS ಪೂಜಾರಿ ಅಂತ ಹೇಳ್ತೀವಿ ಅವ್ರಿಗೆ. ಅವರು ಸಾಕಷ್ಟು ನಮ್ಮ ದುಡ್ಡಿನ ಸಹಾಯ ಮಾಡ್ತಿದ್ರು, ಇಲ್ಲದಾಗ ಕೊಡ್ತಿದ್ರು. ಮತ್ತು ನಾವೆಲ್ಲರೂ ಕುಡಿಸಿದ ಕೂಡಲೇನ ಅವ್ರಿಗೆ ಹೊಳೆ ಕೊಡ್ತಿದ್ದೀವಿ. ನಮಗೆ ಕೆಲಸ ನಿಂದಿರಲ್ಲಂಗೆ ಕೆಲಸ ಮುಂದುವರಿಸ್ತಾ ಇದ್ದಾರೆ. ಯಾಕಂತಂದ್ರೆ ಅಷ್ಟು ಜನ ನಮ್ಗೆ ಅವರು ತಮ್ಮ ವಯಸ್ಸಿನಾಗ ಅದಕ್ಕೆ ದಂಡಿಗೆ ಬಂದ ವಯಸ್ಸಿನಾಗೂ ನಾವು ಓಡಾಡೋದಿದ್ರು, ಅವರು ಕೆಲಸ ಮಾಡಲಾಗಿದ್ರು. ಈ ಗಿಡಗಳೆಲ್ಲ ತೆಗಿತಾರೆ ಅವರ ದುಂಡಪ್ಪ ಲಾತುರ, ಭರಮಣ್ಣ ಲಾತುರ, ಅದ್ರ ಅವ್ರ ಕೈ ವಿಜಯ ಲಾತುರ ಎಲ್ಲ ಹೆಲ್ಪ್ ಅದಾವ. ಬಂದಿದ್ದು ಸಾಕಷ್ಟು
ಅವರು ನಮ್ಮ ಹಿರಿಯರಿಂದ ನಮಗೆ ಹೆಲ್ಪ್ ಆಗಿದೆ. ಅವ್ರ ನೆನಪು ಮಾತ್ರ ಐತಿ, ಅವ್ರು ನಮಗೆ ಬಿಟ್ಟು ಅಗಲಿದ್ದಾರೆ. ಅವ್ರನ್ನ ಸ್ಮರಣೆ ಮಾಡ್ಕೊಂಡು ನಾವು ಇನ್ನೂ ತನ ಒಂದು ಈ ಸಮಾಜದೊಳಗೆ ಮುಂದೆ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಒಂದು ಹನುಮಪ್ಪನ ಗುಡಿ ನಾವು ಕಾಣ್ತೀವಿ. ಏನಿದು, ಯಾಕೆ ಅಂತ? ಅದಕ್ಕೊಂದು ಕಾರಣ ಇದೆ. ಇಲ್ಲೇ ನಮ್ಮಲ್ಲಿ ಬಾಜುದಲ್ಲೇ ಒಬ್ಬರು ತೋಟ ಇದೆ ರೀ. ಆ ತೋಟದಲ್ಲಿ ಒಂದು ಗಂಡು ಮಂಗ್ಯ ತೀರ್ಕೊಂಡಿದ್ರಿ. ಅಲ್ಲಿ ನಮ್ಮ ಸಂಬಂಧಿಕ ಮಗ ಬರೀ ಕೆಲಸ ಮಾಡ್ತಿದ್ರಿ. ಅವ್ರು ಹೊಲ ಮಾಡ್ಯಾನ್ರಿ. ಇಲ್ಲ ತುಂಬ ಮಾಲಿಂಗ ಬಾಯಲ್ಲಿ ಯಾಕ್ರಿ ಇಲ್ಲೊಂದು ಮಂಗ್ಯ ಸತ್ತು ಇದನ್ನು ಚಿದ್ದಾಡ್ಕೊಂಡು ಎಲ್ಲಾರು ಹೋಗುವ. ಆ ಹುಡುಗ ನಮ್ಮ ಮಣಿ ದೇವ್ರ ಹನುಮಂತ ದೇವ್ರ, ನಮ್ಮ ಮೂಲ ಮಣಿ ದೇವರ ಹನುಮಂತ ದೇವರ. ಆ ಹುಡುಗ ಅದನ್ನು ಯಾಕೆ ಮನಸ್ಸಾಗಲ್ಲ ನನಗೆ ಫೋನ್ ಹಚ್ಚಿರಿ. ಅಜ್ಜ ಇಲ್ಲೇ ಒಂದು ಮಂಗ್ಯ ಸತ್ತೈತಿ ಎಲ್ಲಾರು ಹೋಗೋದು ಬಾಣ ಅಂತಾರೆ, ಹೆಂಗೆ ಮಾಡೋದು? ಇಲ್ಲಪ್ಪ ನೀ ಅವ್ನು ಹೋಗಿಬೇಡ, ನಾ ಬರ್ತಾನೆ ಗುಡಿಗೆ, ನಮ್ಮ ಗುಡಿಯಾಗ ಒಂದು ಜಾಗದಾಗ ಅಂತ್ಯಕ್ರಿಯೆ ಮಾಡೋದು. ಆಯಿತು ಅದ ನೀ ಲಗುಡ್ ಬಾ ಅಂತ ನಾವು ಬಂದ್ವಿ. ಒಂದು 4 ಮಂದಿಗೆ ಹಾಕೊಂಡ ಲಕ್ಕಪ್ಪ ಲಾತುರ ನಾವು ಮಾಣಿಗಪ್ಪ ಅಂತಿದ್ರೆ ಅವರು ಒಂದು ಗುಂಡಿ ತೋಡಿ ಅದನ್ನು ಅಂತ್ಯಕ್ರಿಯೆ ಮಾಡಿದ್ದೀರಿ. ಹೆಂಗೆ ಅವ್ರು ಮಾಡಿ ಅಂದ್ರೆ ರೀ, ನಾವು ಗುಡಿ ಕಟ್ಟಿ ಮೂರ್ತಿ ಕುಂಡಿಸುವ ಕರೆಕ್ಟ್ ಅದ್ರ ಮೇಲೆ ಮೂರ್ತಿ ಕುಂಡ್ರಿ. ಆ ಟೈಪ್ ಅದನ್ನು ಗುಡಿ ಎಷ್ಟು ಕಟ್ಟಬೇಕು, ಎಷ್ಟು ಆವರಣ ಬಿಡಬೇಕು ಲೆಕ್ಕ ಮಾಡೇ ಅಲ್ಲ ಅದನ್ನು ಅಂತ್ಯಕ್ರಿಯೆ ಮಾಡಿದ್ದೀವಿ. ನಂತರ ಅದನ್ನು ಕೆಲವೊಂದು ದಿವಸ ಆದ್ಕೊಳ್ಳೆ ಅದು ನಮ್ಮ ಮನೆ ದೇವರ ಮದಿಗೆ ಬಂದ ಮಂದಿ ಯಾರ ಇದಕ್ಕೆ ಹೋಗ್ಬೋದು, ಏನಾರು ಮಾಡ್ಬೋದು, ತಪ್ಪಕ್ಕೈತೆ ನಮಗೆ ಮನಸ್ಸಿನಾಗ ಒಂದು ಹೊರಗೈತ್ರಿ. ಇದೇನು ಮಾಡಬೇಕಪ್ಪ ಅಂತೇಳಿ ನಾವೆಲ್ಲ ಒಪ್ಕೊಂಡು ಮೀಟಿಂಗ್ನಾಗ ಮಾತಾಡಿದ್ವಿ. ಅವ ಮಂಗ್ಯ ಸತ್ತೈತಿ ಏನು ಹೇಳಿದ್ದಲ್ರಿ, ಅವ ಮಾಲಿಂಗಪ್ಪ ಲಾತ್ರ, ಅವನ ಹೆಸರು ಮಾಲಿಂಗಪ್ಪ ಲಾತ್ರನ ರೀ. ಅವ ಇಲ್ಲ ನಾ 11,000 ರೂಪಾಯಿ ಕೊಡ್ತಾನೆ, ನೀವು ಒಂದು ಸ್ವಲ್ಪ ಕಟ್ಟಿ ಮಾಡ್ರಿ ಸಾಕು. ನಮಗೊಂದು ಕಟ್ಟಿ ಮಾಡಿ ಹನುಮಂತರು ಮೂರ್ತಿ ಒಬ್ಬರು ತಂದಿಟ್ಟಿದ್ರಿ ಇಲ್ಲಿ ಯಾರೋ ಪೂಜೆ ಮಾಡಿ, ಅದನ್ನ ಒಂದು ಮ್ಯಾಲಿಟ್ಟು ಪೂಜೆ ಮಾಡೋದಪ್ಪ ಸಾಕು, ನೀ 11,000 ರೂಪಾಯಿ ಕೊಡೋದು. ಅವ್ 11,000 ರೂಪಾಯಿ ಕೊಟ್ಕೊಂಡೇನ ಅದನ್ನ ಏನು ಗುಡಿ ಕಟ್ಟಬೇಕಂತ ಆಕಾರ ಇರ್ತಾರೆ ಅದನ್ನ ಕಟ್ಟಕತ್ತಿದ್ವಿ ನಾವು. ಆ ಮತ್ತೊಬ್ರು ನಾವೊಂದು 11,000 ರೂಪಾಯಿ ಅದ್ರಾಗ ಒಬ್ರು ಏನ್ ಮಾಡಿದ್ರಿ 50,000 ಒಂದು ಹಿರಿತನದಾಗ ಬಂದಿದ್ರಿ. ನಾವು ಹಿರಿತನ ಮಾಡುವಾಗ ಒಂದು 50,000 ರೂಪಾಯಿ ನಮಗ ಅವರು ಹಿರಿತನ ಒಳ್ಳೆಯದು ಕೊಟ್ಟಿದ್ರು. ನಾವು ಆ 50,000 ಕೂಡಿ ಸ್ಟಾರ್ಟ್ ಮಾಡ್ಬೇಕು ಮಾಡಿದ್ವಿ. ಸ್ಟಾರ್ಟ್ ಮಾಡಿದ ಕೂಡ ರೀ ಪ್ರತಿಯೊಂದು ಮನೆಯವರು 5,000 10,000 ನಮ್ಮೆಲ್ಲ ಸಮಾಜದವರು ಕೊಟ್ಟು ಕಿಶಿಂದ ಅದನ್ನ ಹನುಮಂತ ದೇವ್ರ ಗುಡಿ ತಯಾರಾತ್ರಿ. ಮೂರ್ತಿ ಮಾಡಕ್ಕಾಕಿದ್ವಿ. ಒಬ್ಬ ಬಸಪ್ಪ ಲಾತುರ ಹತ್ರ ಒಬ್ಬ ಮೂರ್ತಿ ಒಬ್ಬ ಕೊಟ್ರಿ, 40,000 ರೂಪಾಯಿ ಮೂರ್ತಿ ಒಬ್ಬ ಕೊಟ್ರಿ. ಅದನ್ನ ತಂದು ಕಿಶಿಂದ ಏನದನ್ನ ಅಂತ್ಯಕ್ರಿಯೆ ಮಾಡಿದ ಅದ್ರ ಮೇಲನ ಅದನ್ನ ಹನುಮಂತ ದೇವರ ಮೂರ್ತಿ ಕುಂಡಿಸಿ ವಿಜೃಂಭಣೆಯಿಂದ ಮಹಾಲಿಂಗೇಶ್ವರ ಗುಡಿಯಿಂದನ ನಾವು ಅದನ್ನ ಉತ್ಸವ ಮಾಡ್ಕೊಂಡ್ ಬಂದು ಮೆರವಣಿಗೆ ಮಾಡ್ಕೊಂಡ್ ಬಂದು ಎಲ್ಲ ಸ್ವಾಮಿಗಳನ್ನ ಕರೆಸಿ ಅದನ್ನ ಶಾಸ್ತ್ರೋಕ್ತವಾಗಿ ಮಾಡಿದ್ರು. ಪ್ರಾಣ ಪ್ರತಿಷ್ಠಾಪನಾ ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ನಮ್ಮಲ್ಲಿ ಮಾಲಿಂಗೇಶ್ವರ ಸ್ವಾಮಿಗಳು, ಸಹಜಾನಂದ ಸ್ವಾಮಿಗಳು, ಚಿಮ್ಮುರದ ಪ್ರಭುದೇವರು, ನಮ್ಗೆ ಹಲವಾರು ಸ್ವಾಮಿಗಳನ್ನ ಕರೆಸಿಸಿಂದ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ಎಲ್ಲರಿಗೂ ಅನ್ನ ಪ್ರಸಾದ ಮಾಡಿಸಿಂದ ಅದೊಂದು ದೇವಸ್ಥಾನ ನಿರ್ಮಾಣ ಮಾಡಿದ್ವಿ. ಅದೊಂದು ನಮಗೂ ಅದೊಂದು ಮನಸ್ಸಿಗೆ ಸಮಾಧಾನ. ಯಾಕಂತಂದ್ರೆ ನಮ್ಮ ಮಣಿ ದೇವರನ್ನ ಅದು ಹೀನಾಯವಾಗಿ ಅದ ಅಸಹ್ಯ ಆಗುವಾಗ ನಮ್ಮ ಹೊರಗಿತ್ತು. ಅದು ಅವನ ಪ್ರೇರಣೆ. ಎಲ್ಲರೂ ಕೊಟ್ಟರು, ನಮ್ಮ ಸಮಾಜದವ್ರು ಅತಿ ಬಡವರು ಕೊಟ್ಟರು 2,000 4,000 ಕೊಟ್ಟರು. ಅದೊಂದು 10 ಲಕ್ಷ ರೂಪಾಯಿ ಖರ್ಚು ಸುಂದರವಾದ ದೇವಸ್ಥಾನ ಅದನ್ನು ಕಟ್ಟಿದ್ದೀವಿ. ಆದ್ರೆ ನಿಮ್ಗೊಂದು ವಿಚಿತ್ರ ಹೇಳ್ತೇನ್ರಿ, ನಾನು ಘಟನೆ ನಡೆದಿದ್ದು ಅದ್ರ ಜೊತೆ ಇದ್ದು ಮಂಗ್ಯ ಒಂದಿತ್ತು, ಅದು ಒಂಟೆ ಆಗಿತ್ತಲ್ರಿ. ಅದು ಇಲ್ಲಿ ಅದನ್ನ ಅಂತ್ಯಕ್ರಿಯೆ ಮಾಡಿದ್ಮೇಲೆ ಅಲ್ಲಿ ಕುಂಡಿ ಮೇಲೆ ಬಂದು ಕೂತು ಹೋಗುದ್ರಿ. ಅದು ನಾವು ಮಂಗ್ಯ ಯಾಕೆ ಬರ್ತದೆ ಕಲ್ಪನಾ ಆಗ್ತದ, ಇಲ್ಲಿ ನಾವು ಅಂತ್ಯಕ್ರಿಯೆ ಮಾಡಿದ ಅದಕ್ಕೆ ಬಂದು ಕೂತು ಹೋಗ್ತೀವಿ. ಗುಡಿ ಕಟ್ಟಿದ್ದು ಅದನ್ನ ಉದ್ಘಾಟನೆ ಮಾಡಿದ್ವಿ ಶ್ರೀ. ಇಲ್ಲಿ ಬಂದ ತನಗೆ ಎಷ್ಟು ಮನಸ್ಸಿಗೆ ಐತಿಲ್ಲ ಅಷ್ಟು ಆನಂದವಾಗಿ ಇಲ್ಲಿ ಜಿಗದಾಡಿ ಹೋಗ್ತೀರ. ಕಾಣ್ತಾನ ಗುಡಿ ಇದ್ರಿಗಡ ರೀ. ಅದನ್ನ ನಿಮ್ಗೆ ಫೋಟೋ ಒಂದು ವಿಡಿಯೋ ಐತೆ ನಮ್ಗೆ ಟೂರ್ ಮಾಡ್ಕೊಟ್ಟಾರ. ಆ ಗುಡಿ ಇದ್ರಿಗನ ಲಾಗ ಹೋಗಿದ್ವು, ನಮ್ಮ ಮತ್ತೆ ಬರೋದು, ತೊಡಿ ಬಿಡಿದು, ಗಿಡದ ಮೇಲೆ ಹೋಗೋದು, ತೆಳ್ಕೊಂಡೋದು, ಇಷ್ಟು ಆನಂದದಿಂದ ಅದು ಇಲ್ಲಿ ಚಲಾಟ ಆಡಿದ್ ನೋಡಿದ್ರೆ ನಾವತ್ತೀವಿ ಈ ಆತ್ಮ ಅನ್ನುವಂಥದ್ದು ಹೆಂಗೆ ಆ ಒಂದು ಆತ್ಮ ಅಲ್ಲಿ ಅಂತ್ಯಕ್ರಿಯೆ ಆಗೈತಿ. ಒಂದು ಆತ್ಮ ಅದನ್ನ ನೆನಪು ಮಾಡ್ಕೊಂಡು ಬಂದಿದ್ದೀರ. 2-3 ವರ್ಷಗಳಲ್ಲಿ ನಾವು ಅದರ ಹನುಮಾನ ಜಯಂತಿ ಮಾಡೋದು ನೆಕ್ಕಿ ಬರುದಿಲ್ಲ. ಬಂದ ಕಿಶಿಂದ ಅಲ್ಲಿ ಭೇಟಿ ಆಗಿ ಕಿಶಿಂದ ಅದು ಜಿಗದಾಡಿ ಹೋಗಿದೆ. ಇದೊಂದು ನಮ್ಮಲ್ಲಿ ಆದಂಥ ಇದೊಂದು ಘಟನೆ ಇದು, ನಮ್ಮಲ್ಲಿ ನೆನಪಿಡುವಂಥ ಘಟನೆ ಇದು. ಆ ಗುಡಿ ಕಟ್ಟಿದ
ದೇವಸ್ಥಾನ ನಿರ್ಮಾಣ ಅಂತೂ ಆಯ್ತು, ಇನ್ನು ಮೂರ್ತಿ ಪ್ರತಿಷ್ಠಾಪನೆ ಹೇಗ್ ಮಾಡಿದ್ರಿ? ಅದು ಒಂದು ಇತಿಹಾಸ ಇದ್ದಂಗನ. ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಾತಂದ್ರೆ ನಮಗ ದುಡ್ಡಿನ ಕೊರತೆ ಐತಿ. ನಾವೇನ್ ಮಾಡಿದ್ವಿ, ಒಂದು ಬಸವಣ್ಣ, ಒಂದು ಲಿಂಗ ಕುಂಡಿಸಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಒಂದು ಲೆಕ್ಕದಾಗಿದ್ದೀವಿ ನಾವು. ಅಷ್ಟ ದುಡ್ಡು ಕೊಡಿಸ್ಬೇಕಾದ್ರೆ ಆಗೈತ್ರಿ ನಮ್ಗೆ. ನಡುವೊಮ್ಮೆ ನಮ್ಮ ಸುರೇಶ್ ಲಾತ್ರೋ, ಸುರೇಶ್ ಮಾಲಿಂಗಪ್ಪ ಲಾತ್ರೋ ವಕೀಲರು ಬೆಂಗಳೂರಿಂದ ನೀವು ಏನೇನ್ ಮಾಡಿರ್ತೀರಿ ಕಿಶನ್ ಇಲ್ಲಿ ನೋಡ್ಲಿಕ್ಕೆ ಬಂದ್ರೆ ಅದು ಲಿಂಗಗಳು ಬರೋ ಹಂತದಾಗಿತ್ರಿ. ಅವಾಗ ನಾವು ಇಲ್ಲೊಂದು ಲಿಂಗ, ಇಲ್ಲೊಂದು ಬಸವಣ್ಣ ಕುಡಿಸಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ರಿ. ಮತ್ತ ಭಗೀರಥ ಅಂತ ಕೇಳಿದ್ರು. ಭಗೀರಥ ಹಿಂದಾರಿಸಿ ಕುಂಡಿಸ್ತೀವಿ ಅಂತಂದ ನಾವಂತೀವಿ. ರೊಕ್ಕಿಲ್ಲ ಈಗ ಭಗೀರಥನ ಹಿಂದಾರಿಸ್ಬೋದು. ಭಗೀರಥ ದೇವಸ್ಥಾನ ಗುಡಿ ಕಟ್ಟಕತ್ತೀರಿ, ಭಗೀರಥ ಇಲ್ದೆ ನೀವು ಹೆಂಗ ಸ್ಥಾಪನೆ ಮಾಡ್ತೀರಿ ಅಂದ್ರು ಅವರು. ನೋಡ್ರಿ ನಮ್ಗೆ ದುಡ್ಡಿಲ್ಲ, ಮತ್ತು ಅದಕ್ಕೆ ಮಾತ್ರ 40-50 ಸಾವಿರ ರೂಪಾಯಿ ಬೇಕು. ಅದಕ್ಕೆ ನಾವು ಈಗ ಮಾಡಿ ಮುಂದೆ ಅನುಕೂಲ ಆದಾಗ ಮಾಡ್ತೇವೆ ಅಂತಲೇ ಬೇಡ, ಅದನ್ನ ಭಗೀರಥ ಮೂರ್ತಿ ನಾ ಮಾಡಿಸ್ಕೊಡ್ತೇನೆ, ನೀವು ಕಾಳಜಿ ಮಾಡಬೇಡ್ರಿ, ನಾ ಅದನ್ನ ಮಾಡಿಸ್ತಂದು ಕೊಡ್ತೇನೆ, ಆಮೇಲೆ ಪ್ರತಿಷ್ಠಾಪನೆ ಆಗೋದು. ಅವರು ಆಗಿಂದಾಗ ಏನು ಬೆಂಗಳೂರಿಗೆ ಹೋದ್ರಲ್ಲಿ, ಅಲ್ಲಿ ಬಿಡದಿಗೆ ಹೋದ್ರಿ. ಬಿಡದಿ ಒಳಗ ಕೃಷ್ಣ ಶಿಲೆದೊಳಗ ಭಗೀರಥನ ಮೂರ್ತಿ ಅವರ 41,000 ರೂಪಾಯಿ. ಅದಕ್ಕೆ 41,000 ರೂಪಾಯಿ ಕೊಟ್ಟು ಆ ಬಿಡದಿ ಮೂರ್ತಿ ಅಲ್ಲಿ 15 ದಿವಸದೊಳಗ್ರಿ ಆ ಮೂರ್ತಿ ರೆಡಿ ಮಾಡಿಸಿದ್ರು. ತಮ್ಮದೇ ಆದ ಒಂದು ಜೀಪ್ನೊಳಗ ತಮ್ಮ ಹೆಣ್ಮಕ್ಳು ಮಕ್ಕಳು ಆ ಜೀಪ್ನ ಹಾಕೊಂಡು ಕಿಶಿಂದ ಭಗೀರಥ ಮೂರ್ತಿ ತಂದ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ಕ್ರಮಬದ್ಧವಾಗಿ ಆ ಭಗೀರಥ ಮೂರ್ತಿ ಲಿಂಗಕ್ಕೆ ಏನು ಮಾಡಬೇಕು ಒಂದು ನಮ್ಮ ಸ್ವಾಮಿಗಳಿಗೆ ಮಾಡಿ 4 ದಿವಸ ನೀರಾಗ, ಅಕ್ಕಿಯಾಗ, ಹೂವಿನಾಗ ಎಲ್ಲಾನು ಅದನ್ನ ನೇಮಗಳನ್ನ ಮಾಡಿ ಆ ದಿವಸ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಆದ್ರೆ ಇಷ್ಟು ಮಾಡಿವು ನಮ್ಮ ಸಾದಾ ಕಲ್ಲಿನ ಕಟ್ಟಿದ್ವಿ ಗುಡಿನ. ನಾವೇನೋ ಗಿಲಾ ಮಾಡಿ ಬಿಡ್ಬೇಕಂತಿದ್ವಿ. ಅವ್ರ ಕೈಯಾಗಿದ್ದು ವಕೀಲನ ಮನಿಯೊಂದು ಕಟ್ತಿದ್ರಿ ಬೆಂಗಳೂರ. ಅವರು ಈ ಮಾರ್ಬಲ್ ತರಸ ಕಟ್ಟಾಕತ್ತಿದ್ದಾರೆ. ಮತ್ತು ನಮ್ಮ ಗುಡಿಗಟ್ಟ ಏನ್ ನೋಡ್ರಿ ಅಂತಂದೀವಿ. ನಾವು ಏನು ಮಾಡೋದಪ್ಪ, ಏನಿಲ್ರಿ, ಏನಾರು ಅಡಿಗೆ ಮನೆ ಕಟ್ಕೊಡ್ರಿ ಹಂಗೆ ಅಂದಿವ್ರಿ ನಾವು. ಬೇಡ, ಈಗ ಈ ಗುಡಿ ಸಾದಾ ಗಿಲಾ ಮಾಡೋದು ಬೇಡ, ಅಲ್ಲಿ ರಾಜಸ್ಥಾನದ ಮಾರ್ಬಲ್ ಕಲ್ ತರಿಸಿಂದ ಗುಡಿಗೆ ಹಸ್ತನ ಅಂತ ಹೇಳಿ ಇದು ಅವಾಗಿನ ಕಾಲದಾಗ 2-3 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಎಲ್ಲ ಪೂರ್ಣ ಮಾರ್ಬಲ್ ಹೊರಗಿಂದ ಎಲ್ಲ ನಮ್ಮ ಸುರೇಶ್ ಲಾಕೂರ್ ಅವರು ಅಲ್ಲಿ ಕರ್ಸಿ ಅಲ್ಲಿದನ್ನು 4 ಮಂದಿನ ಕಳಿಸಿದ್ರಿ ಜೋಡ್ಸಾಕ. ಅದ್ರ ಪ್ರಕಾರ ಅವ್ರಿ ಅವ್ರು ಮುಖದ್ದು ಅವ್ರ ಕೊಟ್ರಿ. ಅಲ್ಲಿಂದ ಬಂದ ಕಲ್ ತಗೊಂಬಂದ್ ಕಿಸಿಂದ ಎಲ್ಲ ಕೊಟ್ಟ ಇದನ್ನ ಜೋಡಿಸಿ ಕಿಸಿಂದ ಉದ್ಘಾಟನೆ ಮಾಡ್ರಿ. ಹನುಮಂತ ದೇವ್ರ ಗುಡಿಗ್ರಿ ಅದ್ ತೆಳಗ್ ಕಲ್ಲು ಹಾಕಕ್ಕಿಲ್ಲ, ಗ್ರಿಲ್ ಮಾಡಕ್ಕಿಲ್ಲ ಅಂದ್ರಿ. ಅದಕ್ಕೆ 1 ಲಕ್ಷ ರೂಪಾಯಿ ಕಳಿಸ್ಕೊಟ್ರಿ. ಅವ್ರು ನಮ್ಗೆ ಯಾವಾಗ ಬೇಡ್ತೀವಲ್ರಿ, ಅವಾಗ ನಮ್ಮ ಮೇಡ್ ಆಗಿತ್ತಂದ್ರ ಅಲ್ಲಿ ದುಡ್ಡು ಕಳಿಸ್ಕೊಡ್ತಾರ್ರಿ, ನಾವು ಮಾಡ್ತೀವಿ. ಆ ಹನುಮಂತ ದೇವ್ರ ಗುಡಿ ಮುಂದೆ ಕುಂಡ್ರಾಕಿ ಬಿಸಿಲಾಗೈತೆ ಅಂದ್ರಿ, ಅದನ್ನ ಎಸ್ಟಿಮೇಟ್ ಮಾಡಿ ಕಳ್ಸಪ್ಪ, ನಾ ಕಳಿಸ್ಕೊಡ್ತಂತ ಹೇಳ್ಯಾರಿ. ನಮಗೆ ಎಸ್ಟಿಮೇಟ್ ಮಾಡಿ ಕಳ್ಸಕ್ ಆಗೋದ್ರಿ. ಒಂದು ಪತ್ರಾಸ್ ಹಾಕ್ಬೇಕ್ರಿ ಮುಂದೆ ಕುಂಡ್ರಾಕದು. ಅದಕ್ಕೆ ಎಸ್ಟಿಮೇಟ್ ಮಾಡಿ ಕಳಿಸ್ಬೇಕು. ಎಷ್ಟು ಕಳಕಳಿಯಿಂದ ಅವ್ರು ಎಲ್ಲೇ ಇದ್ರು ನಮ್ಮ ಮಾಲಿಂಗಪುರ ಮೇಲೆ ಕಳಕಳಿ ಐತಿ, ಸಮಾಜ ಮೇಲೆ ಕಳಕಳಿ ಐತಿ. ಈ ಗುಡಿ ಆಗ ಹೋಗೋಗಳನ್ನ ಯಾವಾಗ ಫೋನ್ ಹೆಸರ ಏನ್ ನಡೆದೈತಿಪ್ಪ, ಪೂಜೆ ಪುನಸ್ಕಾರ ಆರಾಮಾಗಿರಿ ಎಲ್ಲ ಕೇಳ್ತಾರೆ. ಜೀವನದಾಗ ಮೇಡಮ್ ಅವ್ರ ಏನೂ ಇಲ್ಲ. ಇದು ಏನಾಯ್ತಂದ್ರೆ ನಮ್ಗೆ ಈಗ ಆತ್ಮೀಯತೆ, ಬಾಂಧವ್ಯತೆ ಇದೆ, ಶಾಶ್ವತ ಉಳಿದೈತಿ. ಎಷ್ಟು ಗಳಿಸಿದ್ರು ಅಂದ್ರೆ ಎಲ್ಲಾನು ಬಿಟ್ಟು ಹೋಗೋದೈತಿ. ಆದ್ರೆ ಅವ್ ಆದ್ಮೇಲೆ ನಾವು ಏನ್ ಮಾಡಿದ್ರು ಅನ್ನೋದು ಒಂದು ಉಳಿತಿರ್ತೈತಿ. ಹಂಗ ಈಗ ನಮ್ಮ ವಿಷ್ಣು ಲಾತೂರ್ ಅವ್ರಿಗೆ ನಮ್ಮ ಮಾಲಿಕರು ಉಪಕಾರ ಆಗಲಿ, ನಾವು ನಮ್ಗೆ ಏನು ನಿಗಿದ್ದು ಮಾಡಿದೀವಿ, ಒಂದು ಮಾಲಿಕರು ಇತಿಹಾಸನ ನಮ್ಮ ಕರ್ನಾಟಕದಾಗ ಉಳಿಸಿದೀವಿ ಅನ್ನಕ ನನಗೊಂದು ಹೆಮ್ಮೆ ಆಗ್ತದೆ. ಯಾಕಂದ್ರೆ ನಮ್ಮ ಸಮಾಜದಿಂದ ಈ ನಮ್ಮ ಕರ್ನಾಟಕದಾಗ ನಾವು ಮಾಲಿಕರು ಉಪಕಾರ ಏನು ಮಾಡಿದ್ವಿ ಅಂದ್ರೆ ಅವ್ರು ಮಾತಾಡಕ ಅಭಿಮಾನ ಪಡ್ಬೇಕು ಅಂತ ಕೆಲಸ ನಾವು ಮಾಡಿದ್ರೆ ನನ್ನ ಆತ್ಮ ಹೇಳ್ತೈತಿ. ಈ ದೇವಸ್ಥಾನದ ಆವರಣದಲ್ಲಿ ಒಂದು ಪಂಚವಟಿ ವೃಕ್ಷ ಅಂತ ನೀವು ಸ್ಥಾಪನೆ ಮಾಡಿದ್ರೆ ವಿಶೇಷತೆ ಏನಂದ್ರೆ ಇದಕ್ಕೊಂದು ಮೂಲ ಕಾರಣ ಅದ್ರ ಮಾಡಪ್ಪ. ನಮ್ಮಲ್ಲಿ ಬಹಳ ಆಧ್ಯಾತ್ಮ ಪಡೆದವರು ಸಾಧು ಸಂತರ ಜೋಡಿ ಇದ್ದವ್ರಂದ್ರೆ ಇವರು ಮುದುಕಪ್ಪ ಅಂತ ಹೇಳ್ತಾರೆ, ಸದಪ್ಪ ರಾಮಪ್ಪ ಮುದುಕಪ್ಪ ಅಂತಾರೆ. ಅವರು ಇಂಥ ಬಹಳ ಆತ್ಮಗಳು ತಿರುಗಾಡಿದವರು. ಗುಡಿ ಕಟ್ಟಾಕ ಹಚ್ಚಿದ ಕೂಡಲೇ ನಾ ಏನ್ ಮಾಡಿದ್ರಿ, ಅವರು ಪಂಚವಟಿ ಮಾಡಿದ್ರು. ನಾ ಕೇಳಿ ಪಂಚವಟಿ ಅಂದ್ರೆ ಏನ? ಇಲ್ಲ ನಮ್ಗೆ ಹಳೆ ಹಾಕಿದ್ರು. ಇಲ್ಲ ಮಮ್ಮ, ಅದು ಇವೆಲ್ಲ ಗಿಡಗಳು ಇರುವುದರಿಂದ ಆ ಯಾರಿಗೆ ಮಕ್ಕಳಾಗಿಲ್ಲ ಆ ಗಿಡ ಸುತ್ತ ಹಾಕಿ ಸಿದ್ಧ ಬೇಡ್ಕೊಂಡ್ರೆ ಮಕ್ಕಳಪ್ಪ. ಏನು ಕಷ್ಟ ಇದ್ರು ಅದಕ್ಕೆ 100 ಸುತ್ತಿಸಿ ಬೇಡ್ಕೊಂಡ್ರೆ ಕಷ್ಟ ನಿವಾರಣೆ ಆಗ್ತಾವ. ಪಂಚವಟಿ ಇದ್ದ ಸ್ಥಾನ ಒಂದು ಪುಣ್ಯ ಸ್ಥಾನ ಅದು ಪಂಚವಟಿ ಅಂತಂದ್ರೆ. ಈಗ ಮೊದಲು ನಮ್ಮ ದೇವಸ್ಥಾನದ ಒಂದು ಪಂಚವಟಿ ಮಾಡೋಣ ಅಂತ ಹೇಳಿ ಆ 5 ಗಿಡಗಳು ರಾಜು ಮುದ್ದಪ್ಪ ಅವರು 4 ಮಂದಿ ನಿಂತವ್ರನ್ನ ಕರ್ಕೊಂಡು ಅದನ್ನ ಹಡ್ಡಿ ಕಿಸಿಂದ ಅವನು ಹಚ್ಚಿದ ಗಿಡಗಳು ಅಷ್ಟು ಅವಾಗ 2007-8 ಹಚ್ಚಿದ್ವಿ ನಾವು. ಇವತ್ತು ದೊಡ್ಡ ಬೆಳೆ. ಯಾರ ಇಲ್ಲಿ ಸುತ್ತಮುತ್ತ ಅವರು
ತಮ್ಮ ಕಷ್ಟಗಳಾದ್ರೆ ಬಂದ್ ಕಿಶಿಂದ ಪೂಜೆ ಮಾಡ್ತಾರ, ಅದನ್ನ ಹಿಂಗ 100 ಸುತ್ತ ತಮಗೇನಿಲ್ಲ ದಾರಿ ಇರ್ತಾರೆ, ದಾರಿಯಾಗಿ ಹೋಗ್ತಾರೆ. ಇವತ್ತ ಈಗ ನಾವು 4 ದೋಸ್ತಿ ಇರ್ಕೋಬೇಕಾದ್ರೆ ಇದಕ್ಕೆ ಹೋಗ್ಬೇಕ್ರಿ ನಾವು ಎಲ್ಲೇ ಎಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕು, ಇಲ್ಲಿಕಂದ್ರೆ ಇಲ್ಲೊಂದು ಯಾವ್ದು ಐತೆ ಅಲ್ಲಿ ಹೋಗ್ಬೇಕು. ಕೆಲವು ಜನ ಇಲ್ಲೇ ಬರ್ತಾರೆ, ಇಲ್ಲಿ ಬಂದ್ ಕಿಶಿಂದ ನಾಗಪ್ಪನ ಇಟ್ಟು ಪೂಜೆ ಮಾಡಿ ಆ ಕರ್ಮ ಕಾಡ್ಕೊಂಡು ಹೋಗ್ತಾರೆ. ಅಂತದೊಂದು ಅದ್ರದ್ದು ಅವಾಗ ನಮಗ್ ಹೇಳಿದ್ರೆ ಅವ್ರು ಸಭಾ ತಗೊಂಡು ಇದನ್ನ ಮಾಡೋದ್ರಿಂದ ಎಷ್ಟು ಸ್ಥಾನ ದೊಡ್ಡದೈತ್ರಿ, ಇದನ್ನ ಮಾಡಿದ್ರೆ ಒಳ್ಳೇದಾಕತಿ ಮಾಡೋಣ ಅಂತೇಳಿ ಅವಾಗ ಅವ್ರು ತಂದು ಗಿಡಗಳು ಹಚ್ಚಿದ್ದು ಇವತ್ತು ದೊಡ್ಡ ಸ್ಥಾನ ಆಗಿದೆ. ಅದಕ್ಕೆ ನಾವು ಕಟ್ಟಿ ಜಾಪಾನ್ ನೋಡುವ ಒಂದು ಕಟ್ಟಿಗಿರೋದಕ್ಕೆ ಎಲ್ಲರೂ ಬರ್ತಾರೆ, ಎಲ್ಲ ಸಮಾಜದವ್ರು ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಬೇಡ್ಕೋತಾರ, ಕ್ರಿಯಾ ನಡೆದಕ್ಕೆ. ಈ ಒಂದು ಭಗೀರಥ ಮಹರ್ಷಿಯವರ ದೇವಸ್ಥಾನ ಕೇವಲ ಉಪ್ಪಾರ ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿ ಒಂದು ಭಕ್ತಿಯ ನೆಲೆ ಕೇಂದ್ರ ಆಗಿದೆಯೋ ಅಥವಾ ಉಳಿದ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸ್ತದೋ? ಉಳಿದ ಎಲ್ಲ ಸಮುದಾಯದವರು ನಮ್ಗೆ ಸಹಾಯ ಮಾಡ್ಯಾರ. ಒಂದು ಇದನ್ನ ಹೇಳ್ಬೇಕಂದ್ರೆ ರೀ, ಇವರು ನೀವು ಇಬ್ರಾಹಿಂ ಸುತಾರ್ ಅವ್ರು ಗೊತ್ತಿರ್ಬೇಕು. ಇಬ್ರಾಹಿಂ ಸುತಾರ್ ಅವರ ಜೋಡಿ ಇವರು ಭಜನಾ ಪದ ಹಾಡ್ತಾರೆ ಮಲ್ಲಪ್ಪ ಮೂಲಕ. ಪ್ರತಿ ವರ್ಷ ಇಬ್ರಾಹಿಂ ಸುತಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅವ್ರ ಹೆಸರು ಇರೋದ. ಇಬ್ರಾಹಿಂ ಸುತಾರ್ ಅವರು ನಮ್ಮ ಗುಡಿಗೆ ಸಹಾಯ ಮಾಡ್ತಾರೆ. ರಾಯ್ ಸಾಬ್ ಪಕಾಲಿ ಅಂತದಾರೆ, ಅವ್ರು ನಮ್ಮ ದೋಸ್ತರು. ಅವರು ನಮ್ಗೆ ಗೇಟ್ ಇರಲಿಲ್ಲ, 10,000 ಎಷ್ಟೋ ಅಗಾತಿಗಳು ಖರ್ಚು ಮಾಡಿ ನಮ್ಗೆ ಗೇಟ್ ಮಾಡಿಕೊಟ್ಟಿರ್ತಾರೆ ಮುಸ್ಲಿಂ ಸಮಾಜದವರು. ಕರೆದ ಕೇಶನ್ ನಮ್ಗೆ ಮುಸ್ಲಿಂ ಸಮಾಜದ ಪಟ್ಟಿ ಕೊಟ್ಟಾರೆ. ಒಂದು ಮುಂದಿನ ಬಾಗಲ ಮಾಡಕ್ಕೆ ಕರಿಕಲ್ ಇದ್ದಿದ್ದಿಲ್ರಿ, 3,000 ರೂಪಾಯಿ ಬೇಕಾಗಿದ್ದವ್ರನ್ನ. ಏನ್ ಮಾಡ್ಬೇಕು ಅಂದ್ರೆ ನಾ ಕೊಡ್ತೀನಿ ಕದ. ಹಿಂಗ ನಮ್ಮ ದೇವಾಂಗ ಸಮಾಜ, ಲಿಂಗಾಯತ್ ಸಮಾಜ, ಮುಸ್ಲಿಂ ಸಮಾಜ, ಹಿಂದುಳಿದ ಸಮಾಜ ಎಲ್ಲ ಸಮಾಜದವರು ಸಹಾಯ ಮಾಡ್ಯಾರ. ಪ್ರತಿ ನಾವು ಕಾರ್ಯಕ್ರಮ ಎಲ್ಲ ಸಮಾಜದವರು ಆಹ್ವಾನ ಕೊಟ್ಟಿರ್ತೀವಿ, ಯಾರನ್ನೂ ಒಬ್ಬರನ್ನ ಬಿಡಂಗಿಲ್ಲ. ಎಲ್ಲ ಸಮಾಜದವರು ಆಹ್ವಾನ ಕೊಟ್ಟ ಅವ್ರನ್ನ ಕರ್ಕೊಂಡು ಕೆಸಿಂದ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತೀವಿ. ಕಾರ್ಯಕ್ರಮದಾಗ ಒಬ್ಬೊಬ್ಬರು ಒಂದೊಂದು ದಿವಸದ ಊಟ ನೆನೆಸ್ಕೊತಾರೆ. ನಮಗೆ ಇಷ್ಟು ಬಡವರು ಇರ್ತೀವಿ ಸರ್, ಮಾಡ್ಕೊಂಡು ಪ್ರೀತಿ ಮಾಡಿ ಕೆಸಿಂದ ಇಲ್ಲಿವರೆಗೂ ನಾವು ಕಾರ್ಯಕ್ರಮ 16 ವರ್ಷ ಆಯ್ತು. ಅವ್ರು ಮಿನಿಸ್ಟರ್ ಬಂದ್ರೆ ಆತಾರು 16 ವರ್ಷ ಆಯ್ತು ಬರಾಕತ್ತಿದೀವಿ. ನಿಮ್ಮಲ್ಲಿ ಒಂದು ಜನ ಕಮ್ಮಿ ಇಲ್ಲ, ಕಾರ್ಯಕ್ರಮ ಬದಲಿ ಇಲ್ಲ. ಏನು ಮೊದಲು ಅಚ್ಚುಕಟ್ಟಾಗಿ ಮಾಡ್ತಾರೆ ಅದೇ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಿದ್ದೀವಿ. ಅವ್ರು ಬಹಳ ಪ್ರಶಂಸೆ ಮಾಡಿ ಹೋಗ್ತಾರೆ ನಮ್ಗೆ. ನಿಮ್ಮಂತ ಹಿರಿಯರ ಮಾರ್ಗದರ್ಶನ ತಗೊಂಡು ಇವತ್ತಿನ ಯುವಕರು ಕೂಡ ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯ ಸಂಸ್ಕೃತಿಯನ್ನ ಅವ್ರು ಮರಿತಿಲ್ಲ, ಯಾರು ಮರ್ತಿಲ್ಲ. ಅದೇ ಒಂದು ಸಂತೋಷ ನಮಗೂ. ಈಗ ನಾವು ಈಗ ನೋಡ್ರಿ, ನಮ್ದು ಮೊದಲೇ ಓಡಾಡಕ್ ಆಗೋದಿಲ್ಲ. ಅವ್ರು ಹೇಳ್ತೀವಿ ನಮ್ಗೆ ಆಗೋದಿಲ್ಲ ಪಟ್ಟಿ ಮಾಡ್ರಿ. ಒಂದು ನಿಮಿಷದಲ್ಲಿ ಒಂದು 11 ಮಂದಿನ ಇದ್ರೊಳಗೆ ಸಂಘದಾಗ ಹೋಗಿದ್ರಿ. 11 ಮಂದಿನ್ರಿ. ಒಂದು ನಾ ಅಧ್ಯಕ್ಷರನ್ರಿ, ಲಕ್ಕಪ್ಪ ಲಾತುರ, ವಿಜಯ ಲಾತುರ, ಮುಂದೆ ಲಕ್ಷ್ಮಣ್ ಲಾತುರ ತೀರ್ಕೊಂಡ್ರಿ ಅವರು, ಅಮ್ಮಣ್ಣವ್ರ, ಮುತ್ತಪ್ಪ ಲಾತುರ, ಮತ್ತು ನಂದು ಲಾತುರ. ಹಿಂಗೆ ಎಲ್ಲರೂ ಸಮಾಜದವರು ಎಲ್ಲರೂ ಅದ್ರಾಗ ನಾವು ಇಷ್ಟು ಮಂದಿನ ಕರ್ಕೊಂಡು ಸಂಘ ಮಾಡಿ ಅವ್ರಿಗೆ ನೇಮಿಸಿದ್ರು, ಅದ್ರ ವಹಿಸ್ತಾರೆ. ಮತ್ತು ಸಮಾಜದವ್ರು ಹಿರಿತಾನ ಅಂತ ಬೇರೆ ಬರ್ತೈತ್ರಿ. ಇದು ಗುಡಿದ್ರೊಳಗಾತ್ರಿ, ಇದು ಸಮಾಜದ ಹಿರಿತಾನ ಅಂತ ಬೇರೆ ಬರ್ತೈತಿ. ಅದ್ರಾಗ ಒಂದು 5-6 ಮಂದಿ ಹಿರಿಯರು ನೆನೆಸಿದ್ವಿ. ಲಕ್ಕಪ್ಪ ಲಾತುರ, ಒಂದು ಅಮ್ಮಣ್ಣಿ ಮಾದೇವ್ ಬಳವಣಿಕಿ, ವಿಜಯ ಲಾತುರ, ಮುಂದೆ ಮಹಾಲಿಂಗಪ್ಪ ಭರಮಪ್ಪ ಲಾತುರ, ಮುಂದೆ ಮಲ್ಲಪ್ಪ ತಿಪ್ಪಣ್ಣ ಲಾತುರ. ಹಿಂಗೆ ಇನ್ನೊಬ್ರು ಇದ್ರು, ಲಕ್ಷ್ಮಣ್ ತೀರ್ಕೊಂಡ್ರು ಅವರು. ಇವರು ನಮ್ಮ ಸಮಾಜದ ಹಿರಿತಾನ ನೋಡಿದ್ರಿ. ಮದುವೆ ಹೆಣ್ಣು ನೋಡೋದು, ಗಟ್ಟಿ ಮಾಡೋದು, ಚಲೋ ಕೆಟ್ಟ ಅದನ್ನ ಪರಿಶೀಲನೆ ಮಾಡೋದು, ಅದನ್ನ ಇವ್ರು ಮಾಡ್ತಾರೆ. ಗುಡಿ ಕೆಲಸ ಬರ್ತಾರೆ, ಆ ಸಂಘದವರೆಲ್ಲ ಮಾಡ್ತಾರೆ. ಮತ್ತೆ ಏನೋ ಪ್ರಸಂಗ ಎಲ್ಲರೂ ಕರ್ತಾರೆ, ಎಲ್ಲರೂ ಬರ್ತಾರೆ. ಅದಕ್ಕೆ ಆ ಹಿರಿಯರ ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂತಾರೆ. ಸಹಾಯದಿಂದ ನಮಗೆ ಹಗರು ಮಾಡ್ಯಾರ. ನಾವು ರಾತ್ರಿ ಹೋಗ್ಬೇಕಾಗಿತ್ತು, ಗಟ್ಟಿ ಮಾಡಕ್ಕೆ ನಾವು ಹೋಗ್ಬೇಕಾಗಿತ್ತು, ಎಲ್ಲ ಅವರು ಮಾಡ್ತಾರೆ. ಅದು ಮಾಡ್ತಾರೆ. ನಮಗೆ ಫೋನ್ನಾಗ ಹೇಳ್ತಾರೆ ಹಿಂಗಾಗೈತಿ. ನಾವು ಹಿಂಗಾಸಲ ಅಷ್ಟು ಗೊತ್ತಿಲ್ಲ ನೋಡಿ, ಯಾಕಂದ್ರೆ ವಯಸ್ಸದ ಪ್ರಾಬ್ಲಮ್ ಅವರೆಲ್ಲ ನಿಭಾಯಿಸ್ಕೊಂಡಾರ. ಅದೊಂದು ಸಂತೋಷ ನಮ್ಗೆ. ಭೇದ ಭಾವ ಇಲ್ಲ, ನೀ ದೊಡ್ಡವ ನಾ ಅಧ್ಯಕ್ಷ ನಾ ಕಾರ್ಯದರ್ಶಿ ಇಲ್ಲ. ಎಲ್ಲರೂ ಜೋಡಿ ಕೆಲಸ ಮಾಡ್ತೀವಿ, ಅವ್ರು ನಮ್ಮ ಜೋಡಿ ಮಾಡ್ತಾರೆ. ಅತಿ ಅನ್ಯೂನ್ಯದಿಂದ ನಮ್ಮ ಮಹಾಲಿಂಗಪುರ ಉಪ್ಪಾರ ಸಮಾಜ ಅತಿ ಅನ್ಯೂನ್ಯವಾಗಿ ಐತ್ರಿ. ಈ ಕರ್ನಾಟಕದೊಳಗನ ಪ್ರಥಮವಾಗಿ ಕರ್ನಾಟಕದ ಅಷ್ಟ ಅಲ್ರಿ, ಇಡೀ ಭಾರತದೊಳಗ ಫಸ್ಟ್ ಭಗೀರಥ ದೇವಸ್ಥಾನ ಮಹಾಲಿಂಗ ಭಾರತದೊಳಗರಿ. ಅದು ಇದ್ದತ್ತಂದ್ರ ಅದೇನ ಗಂಗೆ ಹೋಗಮಾಗ್ಯಾಳ್ರಿ, ಅಲ್ಲೇ ಒಂದ್ ಸ್ವಲ್ಪ ಭಗೀರಥನ ಒಂದು ಮುಗಿ ಇದೆ. ಅದನ್ನ ಬಿಟ್ರೆ ಮಹಾಲಿಂಗಪುರ. ನಿಜವಾಗಿಯೂ ಬಹಳ ಸಂತೋಷ ಅನಿಸ್ತು. ಇದುವರೆಗೂ ಸಮಾಜದ ಬಗ್ಗೆ, ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಎಲ್ಲದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಎಷ್ಟು ಮಕ್ಕಳು, ಏನ್ ಮಾಡ್ತಾ ಇದಾರೆ ಇವಾಗ? ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್ ಅವ್ರ, ನನಗೆ 5 ಮಂದಿ ಹೆಣ್ಣು ಮಕ್ಕಳು,
ಒಬ್ಬ ಗಂಡು ಮಗ. 5 ಮಂದಿ ಹೆಣ್ಣು ಮಕ್ಕಳನ್ನು ಇಂಥ ಪರಿಸ್ಥಿತಿ ನಾವು ಮದುವೆ ಮಾಡೋದನ್ನ ಮೇಲೆ ಹೆಚ್ಚಿ ಒಬ್ಬೊಬ್ರು 3 ಅಕ್ಕ ಅದಾರೆ. ನನಗೊಬ್ಬ ಗಂಡು ಮಗ ರೀ, ಅವ ಬ್ಯಾಂಕ್ ಮ್ಯಾನೇಜರ್. ಮುಂದೆ ನಮ್ಮ ಕುಟುಂಬ ಇನ್ನೂ ಐತ್ರಿ. ಮುಂದೆ ನಮ್ಮ ತಾಯಿ ತಂದೆಯವರು ದೇವರಾಗಿದ್ದಾರೆ. 22 ಮೊಮ್ಮಕ್ಕಳು ರೀ, 5 ಮಂದಿ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. ನಮ್ಮ ತಂದೆಯವರು ಮಾಡಿದ್ದು ಒಂದು 5 ಎಕರೆ ಜಮೀನು ಐತ್ರಿ. ಸಮಾಜ ಸೇವಾ ಮಾಡ್ಕೋತಾನ 5 ಎಕರೆ ಜಮೀನ ನನ್ನ ಮಗ ಮ್ಯಾನೇಜರ್ ಇದ್ದು ದುಡ್ಡಿನೊಳಗೆ ಬಹಳ ಶ್ರೀಮಂತರು ಇರ್ದಿದ್ರು. 4 ಮಂದಿ ಒಳಗೆ ಹೊಟ್ಟಿ ತುಂಬ್ಕೊಂಡ 4 ಮಂದಿಗೆ ಬೇಕಾಕೊಂದು ಜೀವನ ಸಾಕಾಗೈತಿ. ಎಷ್ಟೋ ಕಷ್ಟದಾಗ ಬಂದೀವಿ. ದಂಡಿಗೆ ಬಂದ ಮಗ ದೊಡ್ಡವ ಅಂದಮೇಲೆ ಮ್ಯಾನೇಜರ್ ಮಾಡಿ ನಮಗೆಲ್ಲ ಕೆಲಸ ಬಿಡಿಸ್ಯಾನ್ರಿ. ನಮಗೇನು ಅಡೆತಡೆಗಳಿಲ್ಲ. ತಾಯಿ ತಂದೆಗೆ ಏನಾದರೂ ನಮ್ಮನ್ನು ಅಗದಿ ಪ್ರೀತಿಯಿಂದ ಕಾಣ್ತಾನ್ರಿ. ನಮಗೇನಾರ ಆಗ ತಾತ್ಕಾಲ ದವಾಖಾನೆಗೆ ತೋರಿಸೋದು, ನಮ್ಗೆ ದುಡ್ಡಿನ ಕೊರತೆ ಎಲ್ಲ ಏನೂ ಇಲ್ಲ. ನನ್ನ ಜೀವನದಾಗ ನಾ ಏನೋ ಮಾಡಿದ್ದು ಪುಣ್ಯಪಾಯ ಒಂದು ಮಹಾಲಿಂಗೇಶ್ವರದು ಹಾಗೂ ಭಗೀರಥರ ಆಶೀರ್ವಾದ. ಯಾಕಂತಂದ್ರೆ ಎಷ್ಟೋ ಜನರಿಗೆ ಸಾಕಷ್ಟು ದುಡ್ಡು ಇರ್ತೈತಿ, ಅಷ್ಟೇ ಇರ್ತೈತಿ, ಮಕ್ಕಳು ಚಲೋ ಇರಂಗಿಲ್ಲ. ಇವತ್ತು ಕುಡಿದು ಒಂದು 10 ಮಣಿಗೆ ಹೊಡಿದು ಬೇಯಿಸ್ಕೊಂಡು ಚಂಡ ಹಿಡಿದು ಅಪ್ಪಗಳನ್ನ ಎಷ್ಟೋ ಮಂದಿ ಹೊರಗೆ ಹಾಕ್ತಾರೆ ಅಂತ ಹಿರಿತಾನಕ್ಕೆ ಹೋಗಿ ನಾವು. ಅದನ್ನ ನನ್ನ ಮಗ ಕುಡಿಯಂಗಿಲ್ಲ. ಬಂದ ಕೂಡಲೇ ನೀವು ಆರಾಮದಿಲ್ಲ ಕೇಳ್ತಾನ, ಊಟ ಮಾಡೋಣ ಕೇಳ್ತಾನ. ಒಂದು ಜೀವನದ ಒಂದು ನೆಮ್ಮದಿಯಿಂದ ಈ ಮುಪ್ಪಾವಸ್ಥೆದೊಳಗೆ ನನ್ನ 80ನೇ ವಯಸ್ಸಿನೊಳಗೆ ಈ ಮೊಮ್ಮಕ್ಕಳು ಮಕ್ಕಳು ಕೂಡಿ ಜೊತೆಗೆ ಮೊಮ್ಮಕ್ಕಳು ಕಾಳಜಿ ಮಾಡ್ತಾರೆ, ಸಸಿ ಕಾಳಜಿ ಮಾಡ್ತಾರೆ ಎಲ್ಲ. ಅದೊಂದು ನಾವು ಇದೇನೋ ಒಂದು ಧಾರ್ಮಿಕ ಕೆಲಸದಾಗ ಮಾಡಿದ್ದು ಪುಣ್ಯನೋ ಆಮಲ್ಲ ನಮಗ ಅಂತ ನನ್ನ ಭಾವನೆ ರೀ. ಈಗ ನಾನು ಬಹಳ ಒಮ್ಮೆ ಸುಮ್ ಕೂತಾಗ ನಾ ಏನೂ ಗಳಿಸಲಿಲ್ಲಪ್ಪ ಅಂದ್ರು ನಂದು ಗಳಿಕೊಂದು ಐತಪ್ಪ ಏನೋ ಒಂದು ಅಷ್ಟಾರ ಸಾಕಲ್ಲ ನಮಗೆ. ಹೋಗಾಗ ಏನು ಒಯ್ಯಂಗಿಲ್ಲ, ಬರುವಾಗ ಏನು ತಿಳಿದಿಲ್ಲ. 4 ಮಂದಿಯೊಳಗೆ ಒಳ್ಳೆಯ ಅನಿಸ್ಕೊಂಡ್ರು. ನನ್ನ ಮಗನೂ ಒಳ್ಳೆಯ ಅನಿಸ್ಕೊಂಡು ನಮ್ಮ ಚೆಂದಾಗ ನೋಡ್ತಾರೆ. ಒಂದೇ ಮಾತು ಹೇಳಿದ್ರೆ ಈಗ ಮಹಾಲಿಂಗಪುರ ಒಂದು ಉಪ್ಪಾರ ಕುಟುಂಬನ ಒಂದು ಮನೆ ಹಚ್ಚಿದ್ದೀವಿ ರೀ. ನನ್ನ ಮನೆ ಹಂಗೋ ಇದೊಂದು ಕುಟುಂಬ ಮನೆಯೊಳಗೆ ಆ ಮನೆಯೊಳಗೆ ಎಲ್ಲರೂ ಹಂಗೈತಿ. ನನ್ನ ಮನೆಯೊಳಗೆ ಹೆಂಗದ್ರು ಈಗ ನಮ್ಮ ಮಹಾಲಿಂಗಪುರ ಉಪ್ಪಾರ ಕುಟುಂಬ ಐತಲ್ಲ, ಈಗ ನಾವು ಇಲ್ಲಿ ತೆಪ್ಪಿದ್ರೆ ಅವ್ರು ಅಲ್ಲಿ ನಿಂತು ಫೋನ್ ಮಾಡ್ತಿರ್ತಾರೆ, ಏನಾಗೈತೆ ಕೇಳ್ತಾರೆ, ಅವ್ರು ಏನಾಗ್ತಾರೆ ನಾವು ಕೇಳ್ತೀವಿ. ಇವ್ರದ್ದು ಎಲ್ಲರೂ ಒಂದು ಬಾಂಧವ್ಯ ಇದು ಒಂದು ನನಗೆ ಯಾಕಂದ್ರೆ ನಮ್ಮೊಳಗೆ ಒಂದು ಇಟ್ಟು ಮಂಟಂದ್ರೆ ಅವಾಗ ಏನಾರ ಆಗ್ಲಿ ಬಿಡಪ್ಪ ನಮ್ಗೆ ಏನಾರ ಮಾಡ್ಬೋದು ಇಲ್ಲ. ಅವಾಗಾದ್ರೆ ನಮಗಾದ್ರೆ ಅವ್ರಿಗೆ, ನಮಗಾದ್ರೆ ಅವ್ರು ಬರ್ತಾರೆ, ಅವ್ರಿಗಾದ್ರೆ ನಾವು ಹೋಗ್ತೀವಿ. ಇದು ನಮ್ಮ ಮನೆ ಹೆಂಗೈತು ಹಂಗೆ ನಮ್ಮ ಮಹಾಲಿಂಗಪುರ್ನು ಒಂದು ದೊಡ್ಡ ಮನೆತನದೊಳಗೆ ಜಗಳಿಲ್ಲ, ಬೇದಿಲ್ಲ, ಭಾವಿಲ್ಲ. ಎಲ್ಲರೂ ಒಂದು ಏನೋ ಒಂದು ವಕೀಲರೊಂದು ಅಲ್ಲಿ ಹೇಳ್ಯಾರಂದ್ರೆ ಈಗ ವಕೀಲ ಬರೋದ್ರಪ್ಪ ಬಡ ಫೋನ್ ಮಾಡಿದ್ರೆ ಅಷ್ಟು ಏನು ಕರ್ಯಾಕ ಹೋಗಂಗಿಲ್ಲ. ಇದು ಇಷ್ಟನ್ನ ನೀವು ತಗೊಂಡು ಬಂದಿದ್ದೀರಾ ಇಷ್ಟು ವರ್ಷ. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನ ನಮಗಾಗಿ ಇಷ್ಟೊತ್ತವರೆಗೂ ನೀಡಿದ್ರಿ. ಅದರ ಜೊತೆಗೆ ಒಳ್ಳೆಯ ಸಂದೇಶವನ್ನ ಕೊಟ್ರಿ. ಇದೇ ರೀತಿ ನಿಮ್ಮ ಸಹಕಾರ ಸಮಾಜದೊಂದಿಗೆ ಸದಾ ಕಾಲ ಇರ್ಲಿ. ನಿಮ್ಗೆ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ಲಿಕ್ಕೆ ಭಗೀರಥ ಮಹರ್ಷಿಯವರು, ಮಹಾಲಿಂಗೇಶ್ವರರ ಆಶೀರ್ವಾದ ನಿಮಗೆ ಸದಾ ಕಾಲ ಇರ್ಲಿ ಅಂತ ಬಯಸ್ತಾ ಇದ್ದೇವೆ. ಧನ್ಯವಾದಗಳು.